ನಾನು ನಿಮ್ಮ ನಿಷ್ಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಆಲ್ ಡಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿಪ್ಪ ಅಂತಂದರೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ತಡ ಮಾತ್ರ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಾವಿವಾಗ ಚಿಕ್ಕಮಂಗ್ಳೂರಿಗೆ ಫಸ್ಟ್ ಬಂದ್ಬಿಟ್ಟು ಟಾಟಾ ಮೋಟಾರ್ಸ್ಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕೇಳೋಣ. ಸೊ ನನ್ನ ಸಿಸ್ಟರ್, ನಮ್ಮ ಜೀಜು, ನನ್ನ ಹಸ್ಬೆಂಡ್. ಯಾಕೆ? 2,000 ರೂಪಾಯಿ ಐಟಮ್ಗೆ 5,000 ರೂಪಾಯಿ ಲೇಬರ್ ಹಾಕಿದ್ದಾರೆ. 8,000 ರೂಪಾಯಿ ಬಿಲ್ ಆಗಿದೆ. 8,000 ಆಗಿದೆ. ಆಯ್ತಲ್ಲ ಕತೆ. ಹಂಗಾದ್ರೆ ಹಿಂಗೆ ಮತ್ತೆ ಎಲ್ಲ ಉದ್ಧಾರ ಆಗೋದು. ಬಾಯ್ ಬಾಯ್ ಟಾಟಾ, ಗುಡ್ ಬಾಯ್, ಗಯಾ. ದಿಸ್ ಇಸ್ ಬಿಸ್ನೆಸ್ ಟ್ರಿಕ್ಸ್. ಯು ಲವ್ ಟಾಟಾ ಮೋಟಾರ್ಸ್. ಸಾರಿ. ಓಕೆ, ಇವಾಗ ಹೋಗ್ಬಿಟ್ಟು ಗಾಡಿನ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತೀವಿ. ಸೊ ನಾವಿವಾಗ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ವಿಸಿಟ್ ಮಾಡೋದಕ್ಕೆ ಬಂದಿರೋದು ಟಾಟಾ ಮೋಟಾರ್ಸ್ಗೆ. ಏನಕ್ಕಪ್ಪ ಟಾಟಾ ಮೋಟಾರ್ಸ್ಗೆ ಬಂದಿದ್ದೇವೆ ಅಂತ ಅನ್ನಿಸ್ತದೆ ಅಲ್ವಾ? ಏನಿಲ್ಲ, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಗಾಡಿ ಇಲ್ಲಿ ಸರ್ವಿಸಿಗೆ ಬಿಟ್ಟಿದ್ರು. ಅವರಿರೋದು ಜಪಾನಲ್ಲಿ. ಸೊ ಅವ್ರಿಗೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಮತ್ತು ನಾವು, ನಮ್ಮ ಜೀಜು, ನನ್ನ ಸಿಸ್ಟರ್ ಎಲ್ಲ ಬಂದ್ಬಿಟ್ಟು ಇಲ್ಲಿಗೆ ಗಾಡಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅದಾದಮೇಲೆ ಬೇರೆ ಪ್ಲೇಸ್ಗೆ ವಿಸಿಟ್ ಮಾಡ್ತೀವಿ. ಸೊ ಇಲ್ಲಿ ಏನು ನನಗೆ ಒಂದು ಇಷ್ಟ ಆಗಲಿಲ್ಲ ಅಂತಂದರೆ 2,000 ಐಟಮ್ ಎಲ್ಲ ಹಾಕಿರೋದು. ಬಟ್ ಅದು 8,000 ಲೇಬರ್ ಚಾರ್ಜ್ ಅಂತ ಹೇಳ್ಬಿಟ್ಟು 8,000 ಮಾಡಿದ್ದಾರೆ. ಸೊ ಐ ಡೋಂಟ್ ಲೈಕ್. ಏನು ಮಾಡೋಂಗಿಲ್ಲ, ಕೊಟ್ಟಾಗಿದೆ, ಮಾಡಾಗಿದೆ, ತಗೊಳ್ಬೇಕು, ಕೊಡಬೇಕು ಅಷ್ಟೇ. ಕಲೆಕ್ಟ್ ಮಾಡಿ ಲಿಶಿ. 2 hours later. ಹೌದು, ಹಾನಿಕಲ್ ಬೀಳ್ತದೆ. ಹಾನಿಕಲ್ಲ, ಹಾವಿಕಲ್ಲ. ನೋಡಿ, ಕಾಣಿಸ್ತಿದ್ಯಾ? ಹೆವಿ ಮಳೆ ಬರ್ತದೆ. ಪ್ಲಾನ್ಗಳೆಲ್ಲ ಫ್ಲಾಪ್ ಆಗೋ ಚಾನ್ಸಸ್ ಇದೆ ಅಲ್ವಾ? ಏನ್ ಮಾಡೋದು ಇವಾಗ? ಹೋಗ್ತಾ ಇದೀನಿ ಅಷ್ಟೇ. ಏನ್ ಮಾಡೋದು? ಮಾರಪ್ಪನ ಜಾತ್ರೆ ಹೋಗ್ತಾ ಇರೋದು. ಹೌದಾ? ಹಾವಿಕಲ್ಲೆಲ್ಲ ಬೀಳ್ತದಲ್ಲ, ಸಖತ್ ಜೋರ್ ಬರ್ತದೆ ಗಾಳಿ, ಮಳೆ ಹೆವಿ. ಸೊ ಫೈನಲಿ ಎಲ್ಲ ಕೆಲಸ ಮುಗಿದ ಮೇಲೆ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವು. ಸೊ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ನಮಗೆ, ಎಲ್ಲಿ ಓಪನ್ ಇರುತ್ತೋ ಇಲ್ವೋ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಆಮೇಲೆ ಚೆಕ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು, ಮಾರ್ನಿಂಗ್ 9 to noon 2 o'clock ತನಕ ಓಪನ್ ಇರುತ್ತೆ. ಹಾಗೇನೆ ಮತ್ತೆ ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು 5 ಹಾಗೆ ತಾಯಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವು. ಹೆವಿ ಮಳೆ ಬರ್ತಾ ಇತ್ತು. ಅಂತೂ ಇಂತೂ ಮಳೆ ಅಂತೂ ಸ್ಟಾಪ್ ಆಯಿತು ಸ್ವಲ್ಪ. ಸೊ ದೇವಸ್ಥಾನ ಓಪನ್ ಮಾಡೋದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ತಾ ಇದ್ರು. ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದ ದಿನನೇ ತುಂಬಾ ಗಾಳಿ ಮಳೆ ಇತ್ತು. ಅಂದಾಗಿ ತುಂಬ ನೀರು ಸಹ ನಿಂತಿತ್ತು ಅಲ್ಲಿ. ನಮ್ಮ ಅವತ್ತು ಇಂಟೆನ್ಷನ್ ಇದ್ದಿದ್ದು ಬೇರೆ ಕಡೆ ಬೇರೆ ಪ್ಲೇಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡು, ಆದರೆ ಅವತ್ತು ತುಂಬ ಮಳೆ ಇದ್ದಿದ್ದರಿಂದ ಯಾವುದೇ ಜಾಗನ ನಾವು ನೋಡೋದಕ್ಕಾಗಲಿಲ್ಲ. ಯಾರಿಗೆ ಗೊತ್ತಿತ್ತು, ದೇವ್ರ ಇಚ್ಛೆನೇ ಇದಾಗಿತ್ತೇನೋ ದೇವ್ರ ದರ್ಶನ ಮಾಡಬೇಕು ಅಂತ. ಸೊ ಆದ್ದರಿಂದ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ವು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನದಿಂದ ದೇವರಮ್ಮನ ಬೆಟ್ಟ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಆಗ್ತಾನೆ ಮಳೆ ಬಂದು ಹೋಗಿದ್ರಿಂದ ಸೂರ್ಯ ಮತ್ತೆ ಉದಯಿಸ್ತಾ ಇದ್ದಾನೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೂ ಸಹ ಇನ್ನು ಮಿಂಚು ಗುಡುಗು ಭಯಂಕರವಾಗಿತ್ತು ಅಲ್ಲಿ. ಇನ್ನು ಗುಡುಕ್ತಾನ ಇದೆ. ನೇಚರ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಅದೇ ಚಿಕ್ಕಮಂಗ್ಳೂರಿನಲ್ಲಿ ಸುಮಾರು ಜಾಗ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅವತ್ತು ನಮ್ಮದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ತುಂಬ ಮಳೆ ಇದ್ದಿದ್ದರಿಂದ ನಮಗೆ ಯಾವ ಪ್ಲೇಸ್ನು ನೋಡೋದಕ್ಕೆ ಆಗಲಿಲ್ಲ. ಆದ್ರೂ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ದೇವಿರಮ್ಮ ದರ್ಶನ ತುಂಬ ಚೆನ್ನಾಗಿ ಆಯಿತು. ಅದೇ ನಮಗೆ ಖುಷಿಯಾಗಿದ್ದು. ದೇವಿರಮ್ಮ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವು. A few moments later. ಬಜ್ಜಿ ಬ್ರೇಕ್. ಈಗ ಒಬ್ಬೊಬ್ಬರೇ ಫೇವ್ರೇಟ್ಸ್ನ ತಿಂತಾ ಹೋಗೋದು. ಇವಾಗ ನನ್ನ ಫೇವ್ರೇಟು ಇದು ಬಜ್ಜಿ ಅಲ್ಲ. ಓಕೆ, ನನಗೆ ಆ್ಯಕ್ಚುಲಿ ಚಿಲ್ಡ್ ವೆದರ್ಗೆ
ಮ್ಯಾಗಿ ತಿನ್ನಂಗೆ ಆಗ್ತಿದೆ. ಆ್ಯಂಡ್ ಆಲ್ಸೋ ನನಗೆ ಐ ಆಮ್ ಫೀಲಿಂಗ್ ಲೈಕ್ ಏನು ಪಾನಿಪುರಿ ತಿನ್ಬೇಕಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಇಷ್ಟೊಂದು ಕ್ರೇವಿಂಗ್ಸ್ ನಿನಗೆ? ಗೊತ್ತಿಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ನೋಡ್ರಿ, ನಮಗಿನ ಮುಂಚೆನೆ ತಿಂತಿದ್ದಾರೆ ಇವರು. ಬಜ್ಜಿ ಬೇಕಂತ ಸ್ಟಾಪ್ ಮಾಡಿದ ವಡೆ ಮತ್ತೆ ಮಂಡಕ್ಕಿ ತಿಂತಾ ಇರೋದು. ಬಟ್ ಈ ವೆದರ್ಗಂತೂ ವಡೆ ಸಕ್ಕದಾಗಿದೆ. ಅದು ಬಿಸಿ ಬಿಸಿ ಚೆನ್ನಾಗಿದೆ, ಫುಲ್ ಬಿಸಿ ಬಿಸಿ ವಡೆ. ಖಾರ ಬಂದಿದೆ ವಡೆ. ಹಾಲು ಚಿಕ್ಕಮಂಗ್ಳೂರು ಬಂದು ವಡೆ ಇಲ್ಲಿ ಟ್ರೈ ಮಾಡಿ, ತುಂಬಾ ಸಕ್ಕದಾಗಿದೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಅದಕ್ಕೆ ಕೆಮ್ತಿದ್ದಾರೆ ಅಂಕಲ್. The next day. ಸೊ ನಾವು ನೆಕ್ಸ್ಟ್ ಡೇ ಹಾಸನ್ಗೆ ಹೋಗಿದ್ವು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಮುಗಿಸ್ಕೊಂಡು ನಾವು ಸುಧಾ ಸಿಲ್ಕ್ ಸ್ಯಾರೀಸ್ಗೆ ಹೋದ್ವು. ನನಗಂತೂ ಎಸ್ಪೆಷಲಿ ಸುಧಾನಲ್ಲಿ ನನಗೆ ಸ್ಯಾರೀಸ್ನ ತೊಗೊಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಒಂದೊಂದು ಸ್ಯಾರಿ ಕಲೆಕ್ಷನ್ನು ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮೆಲ್ಲ ಮದುವೆ ಸ್ಯಾರೀಸ್ನ ನಾವು ಇಲ್ಲೇ ತೊಗೊಂಡಿದ್ದು, ಇಲ್ಲೇ ಪ್ರತಿಯೊಂದು ಪರ್ಚೇಸ್ ಮಾಡಿದ್ದು. ಹಂಗಾಗಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಒನ್ಸ್ ವಿಸಿಟ್ ಮಾಡಿ ನೋಡಬಹುದು. ವಿಡಿಯೋಸ್ ಹಾಕಿದ್ದೀವಿ, ನೋಡೇ ಇಲ್ಲ ಹಂಗಿದ್ರೆ ನೀವು. ತುಂಬ ಸ್ಯಾರೀಸ್ನ ನೋಡಿದ್ಮೇಲೆ 4 ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿದೆ. ಆ ಸ್ಯಾರೀಸ್ನಲ್ಲಿ ನಾನು 2 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ವೇರ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಹೋದೆ. ಆ್ಯಂಡ್ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ನಾನು ಯಾವ ಸೀರೆನ ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ನಾನು ಫಸ್ಟ್ ಸ್ಯಾರಿನ ಟ್ರಯಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಇವರೇ ನನಗೆ ಸ್ಯಾರಿನ ವೇರ್ ಮಾಡಿ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಸುಧಾ ಸಿಲ್ಕ್ಸ್ನಲ್ಲಿ ಅಲ್ಲಿನ ಸ್ಟಾಫ್ಗಳಂತೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಈ ಸ್ಯಾರಿ ನನಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹೇಳಿ. ಆ್ಯಂಡ್ ಆಲ್ಸೋ ನಾನು ಯಾವ ಸ್ಯಾರಿನ ಸೆಲೆಕ್ಟ್ ಮಾಡ್ತೀನಿ ಅಂತ ಗೆಸ್ ಮಾಡಿ. ನಾನು ಒಂದು 5-6 ಸೀರೆನ ಟ್ರಯಲ್ ಮಾಡಿದೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಯಾವ್ದು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ನನಗೆ ಕನ್ಫ್ಯೂಸ್ ಆಯಿತು. ಅದರಲ್ಲಿ ಒಂದು 4 ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಫೈನಲ್ ಆಗಿ 2 ಸೀರೆನ ನನ್ನ ಹಸ್ಬೆಂಡ್ ಕೇಳಿಬಿಟ್ಟು ಅವ್ರ ಹತ್ರ ಫೈನಲ್ ಮಾಡಿಸ್ದೆ. ಫೈನಲಿ 2 ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವು. ಈ ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಯಾವುದು 2 ಸೀರೆನ ತಗೊಂಡಿರ್ಬೋದು ಅಂತ ಹೇಳಿಬಿಟ್ಟು ಗೆಸ್ ಮಾಡಿ ನೋಡೋಣ. ಸೊ ಫೈನಲಿ ಸೆಲೆಕ್ಟ್ ಎಲ್ಲ ಮಾಡಿದ್ಮೇಲೆ ಬಿಲ್ಲಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೋದ್ವು. ಬಿಲ್ಲಿಂಗ್ ಎಲ್ಲ ಆಯಿತು. ಮಧ್ಯಾಹ್ನ ತುಂಬ ಲೇಟ್ ಆಗಿದ್ದರಿಂದ ತುಂಬ ಹಶ್ವಾಗಿತ್ತು. ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋದ್ವು. ಹೆಂಗಿದೆ ಟೇಸ್ಟು? ಸಖತ್ತಾಗಿದೆಯಾ? ಯಾವುದು ನಂಬರ್ 36 ಎಗ್ ರೈಸ್ ಸಕ್ಕತ್ತಾಗಿದೆ ಅಲ್ಲ. ಈ ಫುಡ್ ಸ್ಟ್ರೀಟ್ ಇರೋದೆಲ್ಲಪ್ಪ ಅಂತಂದ್ರೆ ಶಂಕರ ಮಠ ರೋಡ್ನಲ್ಲಿ. 2 days later. ಅದ್ರ ನೆಕ್ಸ್ಟ್ ಡೇ ಅಭಿಷೇಕ ಪೂಜೆನ ಇಟ್ಕೊಂಡಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಪೂಜೆನ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಆ್ಯಂಡ್ ಲಿತಿಕ್ಷಾ ಪಟೇಲ್ ಚಾನಲ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಕೀಪ್ ವೈಟಿಂಗ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.